ಓಕೆ, ಹಿಂಗೆ ಸೀದಾ ಬಂದರೆ ಎಂಥ ಚಲನೆ? ಓಕೆ, ಈಗ ಆ ವೃತ್ತದಲ್ಲಿ ಹೋಗಿ ನೋಡೋಣ. ಇಲ್ಲೇನಾಗ್ತಾ ಇದೆ? ಹೋಗು. ಓಕೆ, ಹಾಗೆ ಅಲ್ಲಿ ನಿಂತ್ಕೋ. ಈಗ ನಿಂತಿಯಲ್ಲ, ಹಾಗೆ ನಿಂತ್ಕೋ, ಹಿಂದಕ್ಕೆ ಸರಿ. ಹಾಂ, ಸರಳ ರೇಖೆಯ ಚಲನೆಯ ಪ್ರಕಾರ ನೀನು ನಡೆದ್ರೆ ಹೆಂಗೆ ಹೋಗ್ಬೇಕೀಗ? ಒಂದು ನಿಮಿಷ ಹೆಂಗೆ ಹೋಗ್ತಿ? ಹಾಂ, ಹೋಗಿ ನೋಡೋಣ ಹೆಂಗೆ ಹೋಗ್ತೀವಿ ಅವಾಗ. ಸರಳ ರೇಖೆ. ಓಕೆ, ಸರಳ ರೇಖೆಯ ಚಲನೆ ಆಗಲಿ. ನೋಡಿ, ಈಗ ಏನಾಯಿತು? ವೃತ್ತದಿಂದ ಹೊರಗೆ ಬಂದೆ ನೀನೀಗ. ಹೋಗಿ ವಾಪಸ್ ಮತ್ತೆ ವೃತ್ತಕ್ಕೆ. ಸೊ ನೀನೀಗ ಸರಳ ರೇಖೆಯ ಚಲನೆ ಮಾಡೋಕ್ಕೆ ಬರಲ್ಲ. ಈಗ ಏನು ಮಾಡ್ಕೋಬೇಕು ನೀನಲ್ಲಿ? ಹಾಂ, ದಿಕ್ಕನ್ನು ಬದಲಾಯಿಸ್ಕೋಬೇಕು ನೀನೀಗ. ಓಕೆ, ಈಗ ಹಿಂಗೆ ನಿಂತಿ. ಈಗ ಬಾ ಹಂಗೆ ಸೀದಾ ಬಾ ಹಂಗೆ. ಹಾಂ, ನೋಡು, ಮತ್ತೆ ನೀನು ವೃತ್ತದಿಂದ ಹೊರಗೆ ಬಂದೆ. ಮತ್ತೆ ಅಲ್ಲಿಗೆ ವಾಪಸ್ ಹೋಗಿ ಅಲ್ಲಿಗೆ. ಹಾಂ, ಅಲ್ಲಿಗೆ. ಈಗ ಏನು ಮಾಡ್ಬೇಕು ನೀ? ಮತ್ತೆ ದಿಕ್ಕನ್ನು ಬದಲಾಯಿಸ್ಕೋ. ಹಂಗೆ ಸೀದಾ ಹೋಗಿ. ಈಗ ಸರಳ ರೇಖೆಯ ಚಲನೆಗೆ ಹೊರಗೆ ಹೋಗ್ತೀಯ. ಮತ್ತೇನಾಗಬೇಕೀಗ? ದಿಕ್ಕು ಬದಲಾಯಿಸ್ಕೋಬೇಕು. ಈಗ ಮತ್ತೆ ದಿಕ್ಕು ಬದಲಾಯಿಸ್ಕೋಬೇಕು. ಓಕೆ, ಮತ್ತೆ ಹಾಂ, ಓಕೆ ಓಕೆ, ಸರಿನಾ? ದಿಕ್ಕು ಬದಲಾವಣೆ, ಪ್ರತಿ ಹಂತದಲ್ಲೂ ದಿಕ್ಕು ಬದಲಾವಣೆಯನ್ನು ಮಾಡ್ತಾನೇ ಇರಬೇಕಾಗತ್ತೆ. ನೇರವಾದ ಚಲನೆ ಇಲ್ಲಿ ಇರೋದಿಲ್ಲ. ಇಂಥ ಚಲನೆ ಏನಂತ ಕರೀತಾರೆ? ವೃತ್ತೀಯ ಚಲನೆ ಅಂತೇಳಿ ಇಲ್ಲಿ ಕರೀತಾರೆ.